ಬ್ಲ್ಯಾಕ್ ಪೆಂಥರ್ ತಿಂಗಳಲ್ಲಿ ಒಂದು 2-3 ಸರಿನೂ ಕಾಣಿಸಿದ್ದಿದೆ, ಒಂದೊಂದು ತಿಂಗಳು ಏನೂ ಕಂಡಿರಲ್ಲ, ಹೇಳಲಿಕ್ಕಾಗಲ್ಲ. ಅಲ್ಲ ತುಂಬ ನೀವೇ ಡೀಪ್ ಹೋಗ್ಬೇಕಾಗಿದೆ. ಇದಲ್ಲ ಸರ್, ಇಲ್ಲಿ ನೋಡಿ ಜನ ನಡ್ಕೊಂಡು ಓಡಾಡ್ತಿರ್ತಾರೆ, ಬೈಕಲ್ಲಿ ಬರ್ತಾರೆ. ಅದು ಏನೂ ಅಲ್ಲ, ನೀವು ಕಾಲೇಜಿಗೆ ಹುಡುಗಿಯರು 2-3 ಕಿಲೋಮೀಟರ್ ಕಾಡಲ್ಲಿ ನಡ್ಕೊಂಡು ಮನೆ ಸೇರ್ತಾರೆ. ಏನು ಮಾಡಲ್ವಾ? ಏನು ಮಾಡಲ್ಲ, ನೇಚರ್ ಹೇಗೆ ಗೊತ್ತಾ, ನಾವೇನು ಮಾಡಿಲ್ಲ ಅಂದ್ರೆ ಇದೇನು ಮಾಡೋದು ಅಷ್ಟೇ. ಕರಡಿಗೆ ಒಂದು ಭಯ ಬಿಟ್ರೆ ಇನ್ಯಾವುದು ಭಯ ಇಲ್ಲ. ಕರಡಿ ಸ್ವಲ್ಪ ಭಯ. ರಿಷಬ್ ಶೆಟ್ಟಿ ಬಂದಿದ್ರು ಇಲ್ಲಿ, ಅವರು ಕಾಂತಾರ ಫಿಲ್ಮ್ಗಿಂತ ಮೊದಲು ಇದೇ ಟೇಬಲ್ ಊಟ ಬಂದಿದ್ದಾರೆ. ಅಂದ್ರೆ ಒಂದು ಮೇಲ್ ಹಕ್ಕಿ ಮನೆ ಅಂತಿದೆ, ನಂದು ದೊಡ್ಡ ಒಂದು 50 ವರ್ಷ ಹಳೆ ಮನೆ ಇದೆ, ಅದನ್ನ ಯೋಚನೆ ಮಾಡಿದ್ರು. ಆಮೇಲೆ ಅವರಿಗೆ ಕೆಲವೊಂದು ಬೇರೆ ಬೇರೆದೆಲ್ಲ ಸೆಟ್ ಆಗಿದೆ, ಬೇರೆ ಕಡೆ ಶಿಫ್ಟ್. ನಿಮ್ಗೆ ಈಗೇನು ಅಡ್ಡಿಲ್ಲ ಕುಡಿಲಿಕ್ಕೆ? ಟೀ, ಕಾಫಿ ಯಾವ್ದು ಅಡ್ಡಿಲ್ಲ? ಹರ್ಬಲ್ ಟೀ ವಿಶೇಷ ಹೇಳಿ ನಿಮ್ಗೆ, ಇದರಲ್ಲಿ ಒಂದು 5 ಥರದ ಹರ್ಬ್ಸ್ ಇರುತ್ತೆ. ಸ್ಪೆಷಲಿ ಕಫ, ಕೆಮ್ಮು, ನೆಗಡಿ ನಂಬರ್ 1. ಆಮೇಲೆ ಕಂಟಿನ್ಯೂ 1 ವೀಕ್ ಕುಡಿದ್ರೆ ಕಿಡ್ನಿ ಸ್ಟೋನ್ ಆಗೋ ಸ್ಟೇಜಲ್ಲಿ ಇದ್ರೂ ಹೋಗುತ್ತೆ. ಲಿವರ್ ಪ್ರಾಬ್ಲಮ್, ಜಾಯಿಂಟಿಸ್ ಒಳ್ಳೇದು. ಎಲ್ಲಕ್ಕಿಂತ ಕುಡಿತಾ ಕುಡಿತಾ ಬಾಯಲ್ಲಿ ಸಲೈವ ಹೆಚ್ಚಾಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಒಂದು ಗ್ಲಾಸ್ ಹರ್ಬಲ್ ಟೀ ಆಗಬೇಕಂದ್ರೆ 2 ಗ್ಲಾಸ್ ನೀರು ಇರಬೇಕು, 50% ಬಾಯ್ಲ್ ಆಗಬೇಕು, ಮೇನ್ ಅದು. ಇಡೀ ದಿವಸ ಯಾವಾಗೂ ಇರುತ್ತೆ. ಇದರಲ್ಲಿ ತುಳಸಿ ಇದೆ, ನೆಲನೆಲ್ಲಿ, ಅಮೃತ ಬಳ್ಳಿ, ಗರಕೆ ಮತ್ತು ಲೆಮನ್ ಅದೇ ಹಾಕ್ಬಿಟ್ಟು ಕುದಿಸಿ ಮಾಡಿರ್ತೀವಿ. ಚಂದ ಇದೆ ಸರ್. ನೀವು ಡಿಸ್ಕವರ್ ಮಾಡಿರೋದು ಇದು ಮತ್ತೆ ಹಾಟ್ ಕುಕ್ಮ್ ಎರಡು ನಂದು ಸರ್, ನಿಮ್ದು ರೆಸಿಪಿ. ಕಾಡು ಮನೇಲಿ ಅದು 2 ಇಲ್ಲ ಅಂದ್ರೆ ನಡೆಯಲ್ಲ. ಕಾಡು ಮನೆ ನಾನಿಲ್ಲ ಅಂದ್ರು ಇವರು ಊಟ ಆಗ್ತಾ ಇದ್ದಂತೆ ಕೊಡ್ಲಿಕ್ಕೆ ಲೇಟ್ ಆದ್ರೆ ನಮ್ಮ ಸ್ಟಾಪಿಗೆ ಕೇಳ್ತಾರೆ, ಇನ್ನೇನು ಕುಕ್ಕಮ್ ಕೊಟ್ಟಿಲ್ಲ, ಹಾಟ್ ಕುಕ್ಕಮ್. ನೋಡಿದ್ರಲ್ಲ ಎಲ್ಲ ಯೂಟ್ಯೂಬರ್ಸ್ ಹರ್ಬಲ್ ಟೀ ಕುಡಿಯೋಕೆ ಅಂದ್ರೆ ಇಲ್ಲಿ ಬರಬೇಕು. ಅದಲ್ಲ ಸರ್, ಇದು ಸುಮ್ಮನೆ ತುಂಬಾ ಆಫೀಸರ್ಗಳು ಅವರು. ಹೌದು, ಒಂದು ಹರ್ಬಲ್ ಟೀ ಮರಿ ಗೆಣಸ್ ತಿನ್ನು. ಗೆಣಸ್ ತಿನ್ಬೇಕು, ಚೆನ್ನಾಗಿರುತ್ತೆ. ಊಟನೇ ಲೇಟ್ ಆಯ್ತು, ಅದು ಚೆನ್ನಾಗಿತ್ತು, ಹಸುವಾಗಿತ್ತು, ಊಟ ಮಾಡಿದ್ರು. ನಮ್ಗೆ ನಿಜ ರಿಗ್ರೆಟ್ ಆಗ್ತದೆ ಲೇಟ್ ಆಗಿ ಬಂದಿದ್ದಕ್ಕೆ. ನಾನು 12 ಗಂಟೆಗೆ ಬಂದಿದ್ದೆ. ನನಗೆ ಕರೆಕ್ಟ್ ಇದ್ದಿದ್ರಲ್ಲ, ನಿಮ್ಗೆ ಎಲ್ಲದೂ ಸರಿಯಾಗಿ ಕವರ್ ಆಗಿ ಗಡ್ಬಡಿ ಆಗೋದಿಲ್ಲ. ನಾವೆಲ್ಲ ಹೋಗೋದಕ್ಕಿಂತ ಇಲ್ಲಿರೋದೇ ಪೀಸ್ಫುಲ್ ಅನಿಸ್ತಾರೆ. ಏನಡ್ಡಿಲ್ಲ, ಟೀ, ಕಾಫಿ ಕಾಫಿ ಬೇಕಾ, ಟೀ ಬೇಕಾ? ನಂಗೂ ಏನು ಬೇಡ, ನಂಗೆ ಇದೆ ಇನ್ನೊಂದು ಸ್ವಲ್ಪ ಇದ್ರೆ ಕೊಟ್ಬಿಟ್ಟು. ಕಾಫಿ ಕುಡಿಯೋಣ. ಸರ್ ಕಾಫಿ ಕಾಫಿನ ಒಂದು ಕಾಫಿ ಇಲ್ಲ ಸರ್, ನಂಗೇನು ರವಿ ಕುಡೀತಿ ಕಾಫಿ? ಅವಂಗೊಂಚೂರು ಕುಡಿಸೋಣ, ಅವಂಗಿದ್ದು ಕುಡಿಸೋಣ ಸರ್. 2 ಕಾಫಿ ಇದನ್ನ ಶುಂಠಿ ಕುಡಿಸ್ತೀನಿ ಬಿಡ.
ಅಂದರೆ ಇವತ್ತು ಇಷ್ಟೇ ಜನ ನಾವು ಮತ್ತು ಅವ್ರ ಲೇಡಿ ಹೌದು, ಇನ್ನಿಬ್ಬರು ಬರ್ತಾ ಇದ್ದಾರೆ. ಇಬ್ಬರು ಬರ್ತಾರೆ. ಟೋಟಲ್ 5 ಕಾಟೇಜಸ್ ಇದೆ. 5. ಆಯಿತು. ನಾನು ಜಾಸ್ತಿ ಅಂದರೆ ತೀರಾ ಇದು ಮಾಡಿ ತೊಗೊಳ್ಳೋದೇ ಇಲ್ಲ. ಬಂದವರು ಅವರಿಗೆ ನಾವೇ ಇದ್ದೀವಿ ಅಂತ. 17 ಜನ ಅಂದರೆ ಹೆಂಗೆ ತೊಗೊಳ್ತೀರಾ ಕಂಪ್ಲೀಟ್? ಏನು ಸರ್? 17 ಜನಕ್ಕೆ ಹೆಂಗೆ ನೀವು ತೊಗೊಳ್ತೀರಾ? ಅವರಿಗೆ ಸರ್ ಅವರು ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಅವನಂದ್ರೆ 3 ಜನ ಇರ್ತಾರೆ, 15 ಜನ ಆಗ್ತಾರೆ. ಸರ್ ಇಬ್ಬರು ಎಕ್ಸ್ಟ್ರಾ ಬೇಕಾ ಅವರು ಒಂದೇ ಕುಟುಂಬ ಅದು. ಅವಾಗ ಸಮಸ್ಯೆ ಬರೋದು. ರೈಸ್, ಸಾಂಬಾರ್, ಕರ್ಡ್, ಚಿಕನ್ ಚಳಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಟೈಮು 6:54 ಆಗಿದೆ. ಟ್ರೆಕ್ಕಿಗೆ ಕರ್ಕೊಂಡು ಹೋಗ್ತೀನಿ ಅಂದಿದ್ದಾರೆ. ಸೊ ಟ್ರೆಕ್ಕಿಗೆ ಹೋಗಬೇಕು ಇವಾಗ. ನೋಡ್ತೀವಿ ಹೆಂಗಿದೆ ಟ್ರೆಕ್ ಅಂತ. ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮಗೂ ಹೇಳ್ತೀವಿ, ಆದರೆ ನಿಮಗೂ ತೋರಿಸ್ತೀವಿ. ಎಸ್, ಥ್ಯಾಂಕ್ ಯು. ನಿಮ್ಗೆ ಕಾಡಲ್ಲಿ ಏನು ಕಾಣಿಸೋದಿಲ್ಲ. ಕಾಡಲ್ಲಿ ಆದಷ್ಟು ಬಾಯಿ ಬಂದಿರಬೇಕು, ಕಣ್ಣು ಕಿವಿ ಓಪನ್ ಇರಬೇಕು. ಎಲ್ಲ ಪ್ರಪಂಚ ಸ್ಟಾರ್ಟ್ ಆಗುತ್ತೆ. ನೀವು ಅದ್ರ ಜೊತೆ ಒಂದಾಗಿಬಿಡ್ತೀವಿ. ನಾನು ಎಷ್ಟೋ ಡಿಪ್ರೆಷನ್ನಿಂದ ಬಂದವರು, ಬೇರೆ ಬೇರೆ ಇದರಿಂದ ಬಂದವರು ನೋಡಿದ್ದೀವಿ. ಹೋಗ್ಬೇಕಾದ್ರೆ ನಾರ್ಮಲ್ ಆಗಿಬಿಟ್ಟಿದ್ದಾರೆ. ಇನ್ನು ಇಲ್ಲಿ ಜಾಯಿಂಟ್ಸ್ ಕರಲ್ ಕಾಣುತ್ತೆ, ಮಲಬಾರ್ ಜಾಯಿಂಟ್ಸ್ ಕರಲ್, ಕೆಂದಳ್ಳಿಲು ಅಂತ ಕರಿತೀವಲ್ಲ, ಅದು ಕಾಣುತ್ತೆ. ವೀರಪ್ಪನದನ್ನು ದೇವರು ಅಂತ ಪೂಜೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಯಾರು ಕಾಡಿ ಬಂದ ತಕ್ಷಣ ಸೌಂಡ್ ಮಾಡ್ತಾರೆ, ಟುಕ್ 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 ಟುಕ್. ಸೌಂಡ್ ಮಾಡಿದ ತಕ್ಷಣ ಅವನು ಅಲರ್ಟ್ ಆಗಿಬಿಡ್ತಿದ್ದ. ಯಾವುದೋ ಪೊಲೀಸರು ಬಂದಿದ್ದಾರೆ, ಫಾರೆಸ್ಟರ್ ಬಂದಿದ್ದಾರೆ ಅಂತ ಅವನು ಅಲರ್ಟ್ ಆಗಿಬಿಡ್ತಿದ್ದ. ಹಾಗಾಗಿ ಅವನು ಇಡೀ ತನ್ನ ಲೈಫ್ ಟೈಮಲ್ಲಿ ಜಾಯಿಂಟ್ಸ್ ಕರಲನ್ನು ಪಡೀಲಿಲ್ಲ. ನಾವು ಎಲ್ಲರೂ ಕಾಣಿಸುತ್ತೆ ನಮಗೆ, ಪ್ರಾಪರ್ಟಿ ಒಳಗೂ ತುಂಬ ಬರ್ತಾರೆ. ಮತ್ತು ಕಿಂಗ್ ಕೋಬ್ರಾ ಹೆದರಬೇಡಿ, ಜಾಸ್ತಿ ಎಲ್ಲ ಕಾಣಿಸುತ್ತೆ. ಕಿಂಗ್ ಕೋಬ್ರಾ ಒಂದ್ಸರಿ ನಮಗೆ ಬೈಟ್ ಮಾಡ್ತು ಅಂದರೆ ಹತ್ತತ್ರ ಒಂದು 20 ಜನ ಸಾಯಿಸುವಷ್ಟು ವಿಷ ಬಿಡುತ್ತೆ. ಅದು ಒಂದು ದೊಡ್ಡ ಆನೆ ಎಟ್ ಎ ಟೈಮ್ ಸಾಯುವಷ್ಟು ವಿಷ ಬಿಡುತ್ತೆ. ಅದು ಕಿಂಗ್ ಕೋಬ್ರಾ ವಿಷಯ. ಆದರೆ ನೇಚರ್ ನೋಡಿ, ಹೈಯೆಸ್ಟ್ ವಿಷವನ್ನು ಅದಕ್ಕೆ ಕೊಟ್ಟಿದೆ, ಹೈಯೆಸ್ಟ್ ಭಯವನ್ನು ಅದಕ್ಕೆ ಕೊಟ್ಟಿದೆ. ಜಸ್ಟ್ ಇಲ್ಲೂ ವೈಬ್ರೇಷನ್ ಆದರೆ ಅಲ್ಲಿಂದ ಕಿಂಗ್ ಕೋಬ್ರಾ ಓಡೋಗ್ಬಿಡುತ್ತೆ. ಆದರೆ ಅಷ್ಟು ಭಯ ಅದಕ್ಕೆ. ಮತ್ತು ಜಗತ್ತಿನಲ್ಲಿ ಗೂಡನ್ನು ಕಟ್ಟೋದು, ನೆಸ್ಟನ್ನು ಮಾಡೋದು ಹಾವು ಅಂದರೆ ಕಿಂಗ್ ಕೋಬ್ರಾ ಮಾತ್ರ. ಮತ್ತು ಯಾವ ಹಾವುಗಳು ಗೂಡನ್ನು ಕಟ್ಟೋದಿಲ್ಲ. ಗೂಡು ಕಟ್ಟೋದು ಎಲ್ಲ ಎಲೆಗಳನ್ನು ತಂದು ಒಂದು ಕಡೆ ಹಾಕಿ ಅಲ್ಲಿ ಮೊಟ್ಟೆ ಇಟ್ಟು, ಅದು ಕಿಂಗ್ ಕೋಬ್ರಾ ವಿಶೇಷ. ನೀವು ವೈಲ್ಡ್ ಕರ್ನಾಟಕ ಅಂತ ಅಮೋಘ ವರ್ಷ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದಾರೆ. ಅದರಲ್ಲಿ ನೀವು ಲೈವ್ ಆಗಿ ಅದು ಎಲೆ ತಂದು ಗೂಡು ಮಾಡೋದನ್ನು ತೋರಿಸಿದ್ದಾರೆ. ಇನ್ನು ಇಲ್ಲಿ ಮುಖ್ಯವಾಗಿ 2 ಥರ ಟ್ರೈಬ್ ಇದ್ದಾರೆ, ಕುಣಬಿ ಮತ್ತು ಗೌಳಿಗಳು. ಕುಣಬಿಗಳು ಇಲ್ಲಿಯ ಮೂಲ ನಿವಾಸಿಗಳು, ಕೊಂಕಣಿ ಮಾತಾಡ್ತಾರೆ. ಗೌಳಿಗರು ಕಾಮನ್, ಕೊಂಕಣಿ ಇದು ಹಾಲೆಲ್ಲ ಮಾರ್ತಾರಲ್ಲ, ಅವರು ಇಲ್ಲಿ ಕಾಮನ್. ಇಲ್ಲಿಯ ಟೀಕು ವರ್ಲ್ಡ್ ಫೇಮಸ್, ಜೋಯ್ಡಾ ಟೀಕು ಅಥವಾ ದಾಂಡೇಲಿ ಟೀಕ್ ಅಂತ ಕರೀತಾರೆ. ಈಗಲೂ ಕೂಡ ಬ್ರಿಟಿಷ್ ರಾಣಿ ಅರಮನೆಯ ಫ್ಲೋರಿಂಗು ಇಲ್ಲಿಯ ಟೀಕ್ ಇದೆ ಅಂತೆ.
ತಿರುಪತಿಲಿರುವಂಥ ಧ್ವಜಸ್ತಂಭ ಏನಿದೆ ಅದು ನಮ್ಮ ಜೋಯಿಡಾ ಟೀ ಈಗ ಇಲ್ಲಿ ಗುಂದ ಅಂತ ಊರಿಂದ ಅದನ್ನು ತಗೊಂಡು ಹೋಗಿದ್ರು. ಆ ಕಾಲದಲ್ಲೇ ಎಷ್ಟೋ ಚಕ್ರ ಲಾರಿ ಬಂದಿತ್ತಲ್ಲ, ಅದನ್ನು ನೋಡಕ್ಕಂತ ಜನ ಸೇರಿದ್ರಂತೆ, ಅದು ಪಾಸ್ ಆಗಂತ ರೋಡ್ ಮಾಡಿದ್ರಂತೆ. ಆ ಥರ ಈಗಲೂ ಇರುವಂಥದ್ದಲ್ಲಿ. ಮತ್ತು ಕಾಳಿ ನದಿ ಇದೇ ತಾಲೂಕಲ್ಲಿ ಹುಟ್ಟಿದೆ. ಹತ್ತತ್ರ 184 ಕಿಲೋಮೀಟರ್ ಅದು ಕಾರವಾರ ಸೇರುತ್ತೆ. ರಾಜ್ಯದಕ್ಕೆ ನಾವು ಅತಿ ಹೆಚ್ಚು ಕರೆಂಟ್ ಕೊಡುವಂಥ ಒಂದು ತಾಲೂಕು ನಾವು. ಆದರೆ ನಿಜ ಹೇಳ್ಬೇಕಂದ್ರೆ ಮಳೆಗಾಲದಲ್ಲಿ ಇಲ್ಲಿ 50% ಹಳ್ಳಿಗಳಿಗೆ ಕರೆಂಟ್ ಇರಲ್ಲ. ಪ್ರಾಕ್ಟಿಕಲಿ ಕೊಡೋಕ್ಕೂ ಸಾಧ್ಯ ಇಲ್ಲ, ಆಗೋದಿಲ್ಲ. ಇಷ್ಟೊಂದು ಮರಗಳ ಮಧ್ಯೆ ಕೊಡೋದು ಭಾಳ ಕಷ್ಟ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ನಿಮ್ಮ ಹತ್ರ ಕರೆಂಟ್ ಇದೆ, ಕಾಡಿಲ್ಲ. ನಮ್ಮ ಹತ್ರ ಕಾಡಿದೆ, ಕರೆಂಟ್ ಇಲ್ಲ. ಎರಡೂ ಮ್ಯಾಚ್ ಆಗಲ್ಲ. ಅದು ಬೇಕು ಅಂದ್ರೆ ಇದು ಬಿಡಬೇಕು, ಇದು ಬೇಕಂದ್ರೆ ಅದು ಬಿಡಬೇಕು. ಅಕ್ಕನ ಮೇಲೂ ಅಕ್ಕಿ ಮೇಲೂ ಎರಡೂ ಆಗಲ್ಲ. ಅದು ಒಂದು. ಮತ್ತೆ ನಾರ್ಮಲಿ ನಾವು ಒಂದು ಗಿಡ ನೋಡ್ತೀವಿ, ಮರ, ಅದಕ್ಕೊಂದು ಅಂದಾಜು ಕಟ್ತೀವಿ. 1 ಲಕ್ಷ 2 ಲಕ್ಷ ಅಂದ್ರೆ ಒಂದು. ನಾವೆಲ್ಲರೂ ನೆನ್ಪಿಡ್ಬೇಕಾಗಿದ್ದು, ಒಂದು ಗಿಡ ನಮಗೆ ಒಂದು ದಿವಸಕ್ಕೆ 24 ಲಕ್ಷ ರೂಪಾಯಿದ ಆಕ್ಸಿಜನ್ ಅನ್ನ ಕೊಡುತ್ತೆ. ಒಂದು ಗಿಡ, ಅದನ್ನು ವ್ಯಾಲ್ಯೂ ಕಟ್ಟೋದು ಹೇಗೆ? ನಂಗೆ ಕಾಡು ಮನೆಗೆ ಬಂದ ತುಂಬ ಜನ ಹೇಳ್ತಾರೆ, ಇಷ್ಟೆಲ್ಲ ಮರ ಇದೆ, ಕಡೀರಿ, ದುಡ್ಡು ಮಾಡ್ರಿ, ಎಷ್ಟೆಲ್ಲ ದುಡ್ಡು ಆಗುತ್ತೆ ಅಂತ. ನಾವು ಹ್ಞೂ ಅಂತೀನಿ. 20 ವರ್ಷದ ಸುಳ್ಳು ಹೇಳ್ತಾ ಇರೋದು ಅದು ಒಂದು. ನೆಕ್ಸ್ಟ್ ಬರ್ಬೇಕಾದ್ರೆ ಕಳೆದಿರ್ತೀವಿ. ಅಂದರೆ ನಾವೆಲ್ಲರೂ ಏನು ಮಾಡ್ತೀವಿ ಅಂದ್ರೆ ನಾವು ಕಮರ್ಷಿಯಲ್ ದೃಷ್ಟಿಯಿಂದ ಯೋಚನೆ ಮಾಡ್ತೀವಿ. ಆದರೆ ನಾವು ಅದನ್ನು ಅದರ ವ್ಯಾಲ್ಯೂ ದೃಷ್ಟಿಯಿಂದ ಅಥವಾ ಅದಕ್ಕೂ ಒಂದು ಜೀವ ಇದೆ ಅಂತೇಳಿ ನಾವು ಯೋಚನೆ ಮಾಡೋದು. ಅದು ಒಂದು ಇದು. ರಾಜ್ಯದ ಮೊದಲನೇ ದೊಡ್ಡ ತಾಲೂಕಿದು. ಎಷ್ಟು ದೊಡ್ಡದಿದೆ ಸುಮ್ಮನೆ ನಾವು ಅಂದಾಜು ಮಾಡಬೇಕು ಅಂತಾದರೆ, ಗೋವಾ ರಾಜ್ಯ ಎಷ್ಟು ದೊಡ್ಡದಿದೆಯಲ್ಲ ಅಷ್ಟು ಜೋಯಿಡಾ ಇದೆ. ಅಷ್ಟು ದೊಡ್ಡ ಸುಮ್ಮನೆ ಅಂದಾಜು ಮಾಡಿಬಿಡಿ. ಅಲ್ಲಿ ಮುಖ್ಯಮಂತ್ರಿ ಎಲ್ಲ ಇದ್ದಾರೆ, ಇಲ್ಲಿಗೆ MLA ಇದೆ, ಇದು ಹಳಿಯಾಳ ಕ್ಷೇತ್ರಕ್ಕೆ ಬರುತ್ತೆ. ಒಂದು. ಎರಡನೇದಾಗಿ 93% ಕಾಡಲ್ಲಿ ಬರೀ 7% ಜನವಸತಿ ಇರೋದು. ಅದರಲ್ಲೂ ಕೂಡ ಆಲ್ರೆಡಿ ಒಂದು 2% ಜನ ಹೊರಗಡೆ ಅಲ್ಲಿ ಇಲ್ಲಿ ಅಥವಾ ಕೃಷಿ ಮಾಡ್ತಾರೆ. ಒಂದು. ಎರಡನೇದಾಗಿ ಮತ್ತೆ ಇಲ್ಲಿಯ ಇನ್ನೊಂದು ವಿಶೇಷ ಏನಂದರೆ, ನಿಮಗೆ 4 ಥರದ ಫಾರೆಸ್ಟ್ಗಳು ಹೆಚ್ಚು ಕಡಿಮೆ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲಿ. ಎವರ್ಗ್ರೀನ್, ಸೆಮಿ ಎವರ್ಗ್ರೀನ್, ಡೆಸಿಡಿಯಸ್, ಡ್ರೈ ಡೆಸಿಡಿಯಸ್. ಒಂದು 50-60 ಕಿಲೋಮೀಟ್ರ್ ವ್ಯಾಪ್ತಿ ಒಳಗಡೆ ಒಂದೇ ಕಡೆ ಕಾಣೋದು ಭಾಳ ಕಡಿಮೆ ಅದು. ಮತ್ತು ನಾರ್ಮಲಿ ನನ್ನ ಹತ್ರ ಎಲ್ಲರೂ ಬಂದಾಗ ಇಲ್ಲಿ ಕೇಳ್ತಾರೆ, ಏನಿದೆ ಇಲ್ಲಿ ನೋಡೋಕ್ಕೆ ಅಂತ. ಹಾಗೆ ನೋಡಿದರೆ ನಮ್ಮ ಹತ್ರ ಮೆಟ್ರೋ ಇಲ್ಲ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿಲ್ಲ, ಮಾಲ್ ಇಲ್ಲ, ಏನೂ ಇಲ್ಲ. ಆದರೆ ಇಂಡಿಯಾದಲ್ಲಿ ನಂಬರ್ 1 ಪ್ಲೇಸಲ್ಲಿ ಈ ಜಾಗ ಇದೆ. ಬಯೋಡೈವರ್ಸಿಟಿ ದೃಷ್ಟಿ, ಹಾಟ್ಸ್ಪಾಟ್, ಜೀವ ವೈವಿಧ್ಯತೆ ಅಂತ ಏನು ಕರಿತೀವಲ್ಲ, ಆ ದೃಷ್ಟಿಯಿಂದ ಇದು ನಂಬರ್ 1 ಪ್ಲೇಸಲ್ಲಿದೆ. ಇನ್ನು ಇಲ್ಲಿ ಹಾರ್ನ್ಬಿಲ್ ಪಕ್ಷಿ ಭಾಳ ಫೇಮಸ್ಸು. ಇಡೀ ಜಗತ್ತಿಂದ ಹಾರ್ನ್ಬಿಲ್ಲನ್ನು ನೋಡೋಕ್ಕೆ ಜನ ಬರ್ತಾರೆ. ಅದು ಭಾಳ ವಿಶೇಷವಾದಂಥದ್ದು. ಮತ್ತು ಅದನ್ನು ಕಾಡಿನ ರೈತ ಅಂತ ಕರೀತಾರೆ. ಜಗತ್ತಿನಲ್ಲಿ ಒಟ್ಟು 54 ಜಾತಿ ಇದ್ದಾವೆ. ಇಂಡಿಯಾದಲ್ಲಿ 9 ಜಾತಿ ಇದೆ. ಇಲ್ಲಿ 4 ಜಾತಿ ಕಾಣಿಸುತ್ತೆ. ಹಾರ್ನ್ಬಿಲ್ ಏನು ಮಾಡುತ್ತೆ ಅಂದರೆ, ಹತ್ತತ್ರ 40 ಕಿಲೋಮೀಟರ್ ದೂರವರೆಗೆ ಹೋಗಿ ಹಣ್ಣನ್ನು ತಂದು ತಿನ್ನುತ್ತೆ. ಒಂದು ಕಡೆಯಿಂದ ಒಂದು ಕಡೆ ಅದ್ರ ಬೀಜ ಪ್ರಸರಣ ಆಗುತ್ತೆ. ಕಾಡಿದೆಯಲ್ಲ, ಇದೆಲ್ಲ ನಾವು ಮಾಡಿದ್ದಲ್ಲೇ, ನಿಸರ್ಗ ಮಾಡಿದ್ದು. ಅದರಲ್ಲಿ ಮೇನ್ ಪಕ್ಷಿಗಳ ಪಾತ್ರ ಬಹಳ ಮುಖ್ಯ. ಜೇನು ಮತ್ತು ಪಕ್ಷಿಗಳು, ಇದು ಎರಡು ನೇಚರ್ ಬ್ಯಾಲೆನ್ಸಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸ್ತವೆ. ನಾರ್ಮಲಿ ನಾವೆಲ್ಲ ಮನುಷ್ಯರು, ನಮಗೊಂದು ಈಗೋ ಇರುತ್ತೆ, ನಾನು ಹಾಗೆ, ನನ್ನ ದೃಷ್ಟಿ ಕಾಮನ್. ಆದರೆ ನಾವು ನೇಚರ್ ಒಳಗಡೆ ಹೋಗ್ತಾ 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 ನಾವು ಜೀರೋದಲ್ಲಿ ಜೀರೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೀವಿ. ನಾವು ಏನೂ ಅಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀವಿ. ನಿಮಗೆ ನಾ ಯಾವಾಗೂ ಹೇಳ್ತೀನಿ, ಕಾಡು ಮನೆ ಒಂದು ಪಾಠಶಾಲೆ, ನನಗೆ ಸ್ಕೂಲ್ ಅಂತ. ಕೆಲವು ಸರಿ ಕೆಲವು ಗೆಸ್ಟ್ ಬರ್ತಾರೆ, ಹಿಂಗೆ ನೆಟ್ಟಿಗೆ ನಡೀತಾರೆ, ಗಿಡಗಳಿಗೆ ಏನು ಗೊತ್ತಾ, ಯಾಕೆ ಆರಾಮ ಬಂದಿದೆ, ನಾವು ದೊಡ್ಡ ದೊಡ್ಡ ಬಂಗ್ಲೆ ಇದೆ, ಎಲ್ಲರಿಗೂ ಸೇಮ್ ಆಕ್ಸಿಜನ್ನೇ ಕೊಡೋದು. ಅದಕ್ಕೆ ಹಿಂದಿನ ಕಾಲದಲ್ಲೆಲ್ಲ ಹೇಳ್ತಿದ್ರು, ಸೊಕ್ಕಿದ್ದವನಿಗೆ ಕಾಡಿಗೆ ಕಳಿಸು, ಬೆಟ್ಟಕ್ಕೆ ಕಳಿಸು ಅಂತಿದ್ರು. ಬೆಟ್ಟ ಅಂದ್ರೆ ಕಾಡು, ಬೆಟ್ಟ ಕಳಿಸೋದು ಅಂದ್ರೆ ಅವನನ್ನು ಯಾವುದೋ ಹುಲಿ ಕರಡಿ ತಿಲ್ಲಿ ಅಂತಲ್ಲ, ಅವ್ನು ಸೊಕ್ಕಿ ಇಳಿಲಿ, ಅವ್ನು ಮನುಷ್ಯ ಆಗಿ ಬರಲಿ. ಮತ್ತೆ ಅದು ಒಂದು. ಇನ್ನು ಇಲ್ಲಿ ಬ್ಲ್ಯಾಕ್ ಪ್ಯಾಂಥರ್ ಕಾಣುತ್ತೆ, ಕಪ್ಪು ಚಿರತೆ. ಏಷ್ಯಾದಲ್ಲಿಯೇ ಅತಿ ಹೆಚ್ಚು ಬ್ಲ್ಯಾಕ್ ಪ್ಯಾಂಥರ್ ಕಾಣುವಂಥ ಜಾಗ. ಹೌದು, ಇಲ್ಲೇ ಇದೆ. ಆದರೆ ನೀವು ಹೇಳ್ಬೋದು, ನಿನ್ನೆಯಿಂದ ಓಡಾಡಿದ ಒಂದು ಜಿಂಕೆನೂ ಕಂಡಿಲ್ಲ, ಎಲ್ರಿ ಬ್ಲ್ಯಾಕ್ ಪ್ಯಾಂಥರ್ ಅಂತ. ಆ ನೇಚರ್ ನಮ್ಮ ಹತ್ರ ಪೇಷನ್ಸ್ ಮತ್ತು ಟೈಮ್ ಎರಡನ್ನು ಕೇಳುತ್ತೆ. ಕುತ್ಕೊಂಡು ನಿಮ್ಮನ್ನ ಇಟ್ಕೊಂಡ್ಬಿಟ್ರೆ I've been looking for, isn't it beautiful? It's got my head all up in the clouds. I think I found it now. Everything I want might be a miracle.
ಗುಡ್ ಮಾರ್ನಿಂಗ್. Good morning. ವೆಲ್ಕಮ್ ಟು Welcome to ಹೊನ್ನಾಸ್ Vanna's ಕಿಚನ್. Kitchen. ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಮುಂಜಾನೆಯ ಮುಂಜಾನೆ ಶುಭಾಶಯಗಳು. ಶುಭಾಶಯಗಳು. ಶುಭೋದಯ. ದಿವಸದ ಎಲ್ಲರೂ ಎಲ್ಲರೂ ಕಾಡು ಮನೆಗೆ ಮನೆಗೆ ಬನ್ನಿ. ಬನ್ನಿ. ತುಂಬಾ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಊಟ ಊಟ ತುಂಬಾ ತುಂಬಾ ಅದ್ಭುತವಾಗಿದೆ. 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 ಕಾಡು ಕಡು ಅತಿ ಅದ್ಭುತ ಅದು ಅದ್ಭುತ ಆಗಿದೆ. ಆಗಿದೆ. ಹಸಿರು ಹಸಿರು ಗಿಡಗಳು, ಗಿಡ ಇರುವುದು, ಮರಗಳು, ಮರಗಳು, ಕಲರ್ ಕಲರ್ ಕರಲ್ ಕರಲ್ ಪಕ್ಷಿಗಳು, ಪಕ್ಷಿಗಳು, ಚಿಲಿಪಿಲಿ, ಚಿಲಿಪಿಲಿ, ಕಲರವ, ಕಲವವ, ಕಲ ಕರ ರವ ರವ ನಿಮಗೆ ನಿಮ್ಗೆ ನೋಡಲು, ನೋಡಲು, ಕಾಣಲು, ಕಾಣಲು, ಕೇಳಲು ಕೇಳಲು ಸಿಗುತ್ತದೆ. ಸಿಗುತ್ತದೆ. ಶ್ರವಿಕು. ಹಾಯ್ ಗೈಸ್. ಹಾಯ್. ಹಾಯ್ ಬಾವಾ. ಸೊ ಇವಾಗ ನೀವೆಲ್ಲಿದ್ದೀರಾ ಅಂತ ಕೇಳ್ಬೋದಾ? ನಾವು ಕಾಡು ಮನೆಯಲ್ಲಿ ಇರೋದು. ಕಾಡು ಮನೆ ಹೋಮ್ ಸ್ಟೇ ಅಂತ ಜಾಯ್ಡಾ ತಾಲೂಕಲ್ಲಿ ಬರುತ್ತೆ. ಅಲ್ಲಿ ಸ್ಟೇಗೆ ಅಂತ ಬಂದಿರೋದು, 1 ಡೇ ಸ್ಟೇಗೆ ಅಂತ. ದಾಂಡೇಲಿ ನಿಯರ್ ಟು ದಾಂಡೇಲಿ ಹತ್ರ ಬಂದರೆ ಓಕೆ, ನಿಮಗೆ ಈ ಕಾಡು ಮನೆ ಹೋಮ್ ಸ್ಟೇ ಅಂತ ಸಿಗುತ್ತೆ. ಇಲ್ಲೇ ಬರಬೇಕು ಅಂತ ನಿಮ್ಗೆ ಅನಿಸಿದ್ದೆಗೆ? ಇದು ತುಂಬ ನೇಚರ್ ರಿಲೇಟೆಡ್ಡು, ಕಾಡು ರಿಲೇಟೆಡ್ ಅಂತ ತುಂಬ ಸಲ ಕೇಳಿದ್ವಿ. ತುಂಬ ವರ್ಷದಿಂದ ಇದನ್ನು ನಾವು ಯೂಟ್ಯೂಬಲ್ಲಾಗಲಿ ಬೇರೆ ವ್ಲಾಗರ್ಸ್ ಆಗಲಿ ಆಮೇಲೆ ಸರ್ಚ್ ಮಾಡಿದಾಗ ದಾಂಡೇಲಿ ಅಂದಾಗ ಈ ಸ್ಪಾಟ್ ತುಂಬ ಪಾಪಪ್ ಆಗ್ತಾಯಿತ್ತು. ಸೊ ತುಂಬ ಜನ ಹೇಳ್ತಾ ಇದ್ದಾರೆ ಅಂದರೆ ಏನೋ ಇದೆ ಅಂತ ನೋಡೋಣ ಅಂತ ಎಕ್ಸ್ಪೀರಿಯನ್ಸ್ಗೆ ಅಂತ ಬಂದಿದ್ದು. ಕಾಡು ಮನೆಯಲ್ಲೇ ಕಾಡು ನೋಡಿ ತುಂಬ ಖುಷಿ ಆಯಿತು. ಓಕೆ, ತುಂಬ ಖುಷಿ ಆಯಿತು ನಿಮ್ಮ ಮಾತು ಕೇಳಿ. ಸೊ ಇವಾಗ ನೀವು ನೋಡಿದ್ರೆ ತುಂಬ ಟಯರ್ಡ್ ಆದಂಗಿದ್ದೀರಾ. ಎಲ್ಲಿ ಹೋಗಿದ್ರಿ? ಬೆಳಗ್ಗೆ 7:15 ಸರ್ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗಿದ್ರು. ಹೋಗ್ತಾ ಹೋಗ್ತಾ ನಾವು ಅಂದ್ಕೊಂಡೇ ಇರಲಿಲ್ಲ ಆ ಟಾಪಲ್ಲಿ ಆ ಥರ ವ್ಯೂ ಸಿಗುತ್ತೆ ಅಂತ. ಆ ವೆದರು, ಆ ಸನ್ರೈಸು, ಆ ಗ್ರೀನು, ನೀರಿನ ಶಬ್ದ, ನಥಿಂಗ್ ಕ್ಯಾನ್, ನೋ ಥೆರಪಿ ಕ್ಯಾನ್ ಹೀಲ್ ಅಸ್ ವಾಟ್ ನೇಚರ್ ಕ್ಯಾನ್ ಹೀಲ್ ಅಸ್. ವೆರಿ ನೈಸ್ಲಿ ಸೆಡ್. ರಾತ್ರಿ ಎಲ್ಲ ಹೋಗಿದ್ರಿ ಅಂತ ಗೊತ್ತಾಯಿತು? ರಾತ್ರಿ ಒಂದು ಅನ್ನೋನ್ ಸ್ಪಾಟಿಗೆ ಹೋಗಿದ್ವಿ. ಅದು ನಾವು ರಿವೀಲ್ ಮಾಡೋಕ್ಕಾಗಲ್ಲ, ಬಟ್ ಅದು ಹೆಂಗಿತ್ತಂದರೆ ಫುಲ್ ಕತ್ಲೆ ಇತ್ತು ಎಲ್ಲ ಕಡೆ. ಸೊ ವಿ ಕ್ಯಾನ್ ರಿಯಲಿ ಎಕ್ಸ್ಪೀರಿಯನ್ಸ್ ದ ಡಾರ್ಕ್ನೆಸ್, ರಿಯಲ್ ಡಾರ್ಕ್ನೆಸ್ ಆಫ್ ನೇಚರ್. ಅಲ್ಲಿ ಕತ್ಲೆ ಎಲ್ಲ ಇತ್ತು. ನಾವು ಸ್ಟಾರ್ಸ್ ಎಲ್ಲ ನೋಡಿದ್ವಿ. ಅಲ್ಲಿ ಲೈಕ್ ಆ ಆ್ಯಂಬಿಯನ್ಸ್ ಇತ್ತಲ್ಲ, ಅದು ನಾವು ಬಾಯಲ್ಲಿ ಮಾತ್ರ ಹೇಳೋಕ್ಕಾಗಲ್ಲ, ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇಫ್ ಇನ್ ಕೇಸ್ ನೀವು ಇಲ್ಲಿ ಬಂದರೆ, ನಾವಿಲ್ಲಿ ಹೇಳಲ್ಲ, ಬಂದರೆ ಸರ್ಗೆ ಹೇಳಿ ಬ್ರಹ್ಮಾಂಡ ತೋರಿಸ್ತೀರಾ ಅಂತ ಕೇಳಿ ನಾವು ಹೇಳಿದ್ವಿ ಅವ್ರಿಗೆ. ಅವ್ರು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಬ್ರಹ್ಮಾಂಡ ಈಸ್ ಅನದರ್ ಲೆವೆಲ್, ಇಟ್ಸ್ ಬಿಯಾಂಡ್. ಸೊ ಈಗ ನಿಮ್ಮ ಬ್ಲಾಗಲ್ಲಿ ಇದು ಡೀಟೇಲ್ಸ್ ಎಲ್ಲ ಬರ್ಬೋದಾ? ಬರುತ್ತಾ? ಅಂದರೆ ಅವರು ಸರ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಲಿ, ಲೇಗ್ ರೀಚ್ ಆಗಬೇಕು ಅನ್ನೋದಾಗಲಿ? ಹಾಂ, ಅದು ಬರುತ್ತೆ, ನಾವು ಕೊಡ್ತೀವಿ. ಒಂದ್ಸಲ ನಾನು ಸರ್ ಕಡೆನೇ ಇದನ್ನು ಕ್ಲಿಪ್ ಹಾಕಿಸ್ಕೊಂಡ್ಬಿಡ್ತೀನಿ. ಸೊ ಈ ವಿಲ್ ಟೆಲ್ ಅಸ್ ಬೆಟರ್ ಅಲ್ವಾ, ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ. ಅವರು ಎಲ್ಲ ಹೇಳ್ತಾರೆ ನಿಮ್ಗೆ. ಒಂದ್ಸಲ ನಾನು ಅವ್ರಿಗೆ ಈ ಥರ ಮೈಕ್ ಕೊಟ್ಟು ಅವ್ರ ಕಡೆನೇ ಕೇಳ್ತೀನಿ. ಯು ವಿಲ್ ಹ್ಯಾವ್ ಅ ಪ್ರಾಪರ್ ನಾಲೆಜ್ ಅವಾಗ. ಕೊನೆಯದಾಗಿ ಇಲ್ಲಿ ಬಂದು ಏನಾದ್ರು ನೀವು ಕಲ್ತ್ರ ಲೈಫ್ ರಿಲೇಟೆಡ್ ಆಗಲಿ ಅಥವಾ ನಿಮ್ಮ ಪರ್ಸ್ನಲಿ ಏನಾದರೂ ಬೆನಿಫಿಟ್ ಆಯಿತಾ? ಎಸ್, ಆಯಿತು. ಒಂದು ನಾವೇನೋ ನಮ್ಮದು ಸೊಸೈಟಿ ಇಂಪ್ರೆಸ್ ಮಾಡೋಕ್ಕೆ, ನಮ್ಮ ಗ್ರೋತ್ ನೋಡೋಕ್ಕೆ ನಾವು ರೇಸಲ್ಲಿ ಓಡ್ತಾನೇ ಇರ್ತೀವಿ. ನೇಚರ್ ಗಳಿಸಿರೋ ಆ ಗ್ರೋತು, ನೇಚರ್ ಗಳಿಸಿರೋ ಆ ಸ್ಫೂರ್ತಿ ಏನಿದೆ ಅಲ್ಲ, ಅದ್ರ ಮುಂದೆ ನಾವು ಏನೂ ಅಲ್ಲ. ಇರುವೆನೂ ತುಂಬ ದೊಡ್ಡದಾಗೋಯ್ತು. ಅದು ಇರುವೆ ಸಾಸಿವೆ ಸಮಾನ ಅಂತ ಹೇಳ್ತಾರಲ್ಲ, ಅದ್ರ ಸಮಾನ ನಾವು ಮನುಷ್ಯರಲ್ಲ. ಅಷ್ಟು ಅದ್ಭುತ ಇದೆ ಕಾಡು. ನಾವು ಯಾವಾಗಲೂ ಎಷ್ಟು ಗ್ರೌಂಡೆಡ್ ಆಗಿರ್ತೀವೋ ಅಷ್ಟು ನಮ್ಮ ಜೀವನ ಇಷ್ಟೇ ಸರಳವಾಗಿರುತ್ತೆ, ಜೀವನ ಸುಖವಾಗಿರುತ್ತೆ, ಜೀವನ ಶಾಂತಿಯಾಗಿರುತ್ತೆ. ತುಂಬ ಖುಷಿ ಆಯಿತು ನಿಮ್ಮ ಮಾತು ಕೇಳಿ. ಓಕೆ, ಹಾಗಾದರೆ ನೆಕ್ಸ್ಟ್ ಸರ್ ಹತ್ರನೇ ಮಾತು ಕೇಳೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು. ಫಸ್ಟ್ ಕ್ವಶನೇ, ಕಾಡು ಮನೆಗೆ ಯಾರಾದರೂ ಬರಬೇಕು ಅಂದರೆ ಹೆಂಗೆ ಬರಬೇಕು ಹೇಳಿ, ಎಲ್ಲಿದೆ, ಹೆಂಗೆ ಬರಬೇಕು? ಇದು ಜೋಯ್ಡಾ ತಾಲೂಕಲ್ಲಿ ಬರುತ್ತೆ. ಕರ್ನಾಟಕದ ಅತಿ ದೊಡ್ಡ ತಾಲೂಕು ಜೋಯ್ಡಾ. ಪಕ್ಕದಲ್ಲಿ ದಾಂಡೇಲಿ ಬರುತ್ತೆ. ದಾಂಡೇಲಿವರೆಗೆ ಬಸ್ಸುಗಳಿದ್ದಾವೆ. ಇಲ್ಲ ಹುಬ್ಬಳ್ಳಿವರೆಗೆ ನಿಮಗೆ ಒಂದೇ ಭಾರತ್, ಬೆಂಗಳೂರಿನ ಬೇರೆ ಕಡೆಯಿಂದ ಬರೋರಿಗಿದೆ. ಇಲ್ಲ ಓನ್ ಗಾಡಿ ತೊಗೊಂಡು ಇಲ್ಲಿ ಕಾಡು ಮನೆಗೆ ಬರ್ಬೋದು. ಓಕೆ, ನಾನು ಹರ್ಬಲ್ ಟೀ ಅಂತ ಹೇಳ್ತಾಯಿದ್ರು. ಬಟ್ ಅದು ಅವ್ರು ಹೇಳೋದು ನಾನು ಕೇಳಿರೋದಕ್ಕಿಂತ ನಾವು ಅದನ್ನು ಕುಡಿದಾಗ
ಒಂದು ಕೋಲ್ಡ್ ಡ್ರಿಂಕು, ಒಂದು ಹಾಟ್ ಡ್ರಿಂಕು, ಅದರಲ್ಲೇ ಒಂದು ಪಿಂಕ್ ಕಲರ್ ಇತ್ತು, ಒಂದು ಹರ್ಬಲ್ ಕಲರೇ ಇತ್ತು, ಪ್ರತಿಯೊಂದು ಸಖತ್ತಾಗಿತ್ತು. ಸರ್, ಹರ್ಬಲ್ ಟೀ ಬಗ್ಗೆ ನೀವು ಒಂದೆರಡು ಹೇಳಿ. ನಿತ್ಯ ನೀವು ಟೀ ಕಾಫಿ ಅಂತೂ ಕುಡಿತೀರಾ. ಈ ಹೊರ ಜನರಿಗೆ ಈ ಥರ ಕಾಡಿನ ಒಂದು ಅಥವಾ ಸಸ್ಯಗಳದ್ದು ಬಗ್ಗೆ ಗೊತ್ತಿರಲ್ಲ, ಅದ್ರ ಬಗ್ಗೆ ಪ್ರೀತಿನೂ ಬರಬೇಕು, ಅವ್ರ ಆರೋಗ್ಯನೂ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ನಾನು ಹರ್ಬಲ್ ಟೀ ಸ್ಟಾರ್ಟ್ ಮಾಡಿದೆ. ನಾನು ಒಂದು ಸಾರಿ ಒಂದು ಸೊಪ್ಪು ಹಾಕಿದೆ, ಅದು ಇನ್ನೊಂದು ಹಾಕಿದೆ, ಆ ಟೇಸ್ಟ್ ಬರ್ತಾ ಇರಲಿಲ್ಲ. ಕೊನೆಗೆ ಆ ಟೈಮಿಗೆ ಮಧು ಅಂತ ಕುಕ್ಕಿದ್ದ, ಅವನಿಗೆ ಅವನ ಮೇಲೆ ಪ್ರಯೋಗ ಮಾಡೋದು, ಅಂದರೆ ನಾನು ಕುಡಿಯೋದು ಅವನಿಗೆ ಕೊಡೋದು, ಹೆಂಗೆ ಈ ಸರಿ ಚೆನ್ನಾಗಿದೆ ಅಂತ. ಅವನು ಆಮೇಲೆ ಹೇಳ್ಕೊತ, ಅಣ್ಣ ಇನ್ನು ಮುಂದೆ ಹರ್ಬಲ್ ಟೀ ಮಾತ್ರ ಪ್ರಯತ್ನ ಪಡೋಕ್ಕೆ ಹೋಗಬೇಡಿ, ನಾ ಕುಡಿದು ಸೋತೋಗಿದ್ದೀನಿ ಅಂದರೆ ಆ ಥರ ಒಂದು ಇದು ಮಾಡಿ ಒಂದು ಕಾಂಬಿನೇಷನಿಗೆ ಬಂದಿರೋವಂಥದ್ದು. ಹಾಟ್ ಕೋಕಮ್ ಅಷ್ಟೇ, ನಿಮ್ಗೆ ಊಟ ಆದಮೇಲೆ ನಾನು ಹಾಟ್ ಕೋಕಮ್ ಕೊಟ್ಟಿಲ್ಲ ಅಂದರೆ ಅದು ಊಟ ಆಯ್ತಂತಲೇ ಅನಿಸಲ್ಲ ಗೆಸ್ಟಿಗೆ. ಅದು ಕೂಡ ಅಷ್ಟೇ, ಕೋಕಮ್ ಸಿಪ್ಪೆನ ಹಾಕಿ ನಾರ್ಮಲಿ ಎಲ್ಲ ಕಡೆ ನಾವು ಕೋಲ್ಡ್ ಕೋಕಮ್ ಕುಡಿತೀವಿ. ನನ್ನ ಯೋಚನೆ ಏನಿತ್ತು, ಏನೋ ಡಿಫ್ರೆಂಟ್ ಮಾಡೋಣ ಅಂತ. ಇವಾಗ ಎಷ್ಟು ಮಟ್ಟಿಗೆ ಆಗಿದೆ ಅಂದರೆ ಎಲ್ಲರೂ ಅದನ್ನು ಅನುಕರಣೆ ಮಾಡಿ ಕೆಲವು ಹೋಮ್ ಸ್ಟೇಗಳು ಕೊಡ್ತಾ ಇದ್ದಾರೆ, ಕೆಲವರು ಹಾಟ್ ಕೋಕಮ್ ಅಂಗಡಿ ಅಂತಲೇ ಹಾಕ್ಕೊಂಡಿದ್ದಾರೆ, ಏನೇನೋ ನಡೀತಿದೆ. ನನಗೂ ಖುಷಿ ಇದೆ ಅದ್ರ ಬಗ್ಗೆ. ನಾವು ಆ್ಯಕ್ಚುಲಿ ಉತ್ತರ ಕರ್ನಾಟಕ ಭಾಗದವರು ಟೀ ಕಾಫಿ ಇಲ್ಲಾಂದ್ರೇ ಜೀವನ ಇಲ್ಲ ಅನ್ನೋ ಥರ ಇರ್ತೀವಿ. ಬಿಸಿಲಿದ್ರೂ ಟೀ ಬೇಕು, ರಾತ್ರಿನೂ ಬೇಕು, ಬೆಳಗ್ಗೆನೂ ಬೇಕು. ಅಂಥದ್ರಲ್ಲಿ ಪ್ರಪ್ರಥಮ ಬಾರಿಗೆ ನಿನ್ನೆ ಅವರು ಟೀ ಕಾಫಿ ಕುಡಿತೀರಾ ಅಂದರೆ ಅದನ್ನ ಬಿಟ್ಬಿಟ್ಟು ಕೋಕಮ್ಮು ಮತ್ತು ಹರ್ಬಲ್ ಟೀನೇ ನಾವು ರೆಫರ್ ಮಾಡಿದ್ದು. ಅಷ್ಟು ಅದ್ಭುತವಾಗಿತ್ತು, ಅದ್ಭುತದಲ್ಲಿ ಅತಿ ಅದ್ಭುತವಾಗಿತ್ತು ಅದು. ಡೈಜೆಷನ್ಗೂ ಲೈಟಾಗಿ, ಊಟ ಮಾತ್ರ ನೋ ವರ್ಡ್ಸು. ಪ್ರತಿಯೊಂದು ಡಿಶ್ಶು ಎಷ್ಟು ರುಚಿಯಾಗಿತ್ತು ಅಂದರೆ ಈ ಕಡೆ ಹೆವಿನೂ ಇಲ್ಲ, ಫುಲ್ ಖಾರನೂ ಇಲ್ಲ, ಸ್ಪೈಸಿನೂ ಇರಲಿಲ್ಲ. ಇಷ್ಟು ಹಿತಮಿತವಾಗಿ ಪ್ಯಾಲೆಟಲ್ಲೂ ಅವ್ರು ಹೇಳ್ತಾ ಇರ್ತಾರೆ, ಒಂದು ಹರ್ಬಲ್ ಟೀ ಆಗಲಿ ಜೇನುತುಪ್ಪ ಆದಮೇಲೆ ಸಲೈವ ಬರುತ್ತೆ. ಊಟ ತಿಂದಮೇಲೂ ನಮಗೆ ಫ್ರೆಶ್ ಆಗಿ ಅನ್ನಿಸ್ತಾ ಇತ್ತು, ಗೊತ್ತಾ, ತುಂಬ ಚೆನ್ನಾಗಿತ್ತು. ಸರ್, ಮತ್ತೆ ಏನಾದರೂ ಹೇಳ್ತೀರಾ? ಏನಿಲ್ಲ, ಎಷ್ಟು ವರ್ಷ ಆಯಿತು ಹೇಳಿ? ಒಂದು 20 ವರ್ಷ ಆಯಿತು ಕಾಡು ಮನೆ ಸ್ಟಾರ್ಟ್ ಮಾಡಿ. ಹೆಚ್ಚು ಕಮ್ಮಿ ಜೀರೋದಿಂದ, ತುಂಬ ಜೀರೋದಿಂದ, ಒಂದು 200 ರೂಪಾಯಿಂದ ಸ್ಟಾರ್ಟ್ ಮಾಡಿರೋದು. ಇದು ಅಡ್ವಾನ್ಸ್ ಕೊಡಲಿಕ್ಕೆ ನನ್ನ ಹತ್ರ ದುಡ್ಡಿಲ್ಲಾಗಿತ್ತು. ನನ್ನ ಹೆಂಡತಿ ಮನೇಲಿರೋ 5 ರೂಪಾಯಿ 10 ರೂಪಾಯಿ ಸೇರಿಸಿ 200 ರೂಪಾಯಿ ಮಾಡಿಕೊಟ್ಟು ಈ ಜಾಗಕ್ಕೆ ನಾನು ಅಡ್ವಾನ್ಸ್ ಕೊಟ್ಟಿರೋದು. ಅಲ್ಲಿಂದ ಬದುಕು ಸ್ಟಾರ್ಟ್ ಆಯಿತು. ನಾನು ತುಂಬ ಸಾರಿ ಬಿದ್ದೆ, ತುಂಬ ಜನ ಎಬ್ಸಿದ್ರು. ನನಗೆ ನನ್ನ ಪಾಲಿಗೆ ನನ್ನ ತಂದೆ ತಾಯಿ, ನಿಸರ್ಗ ಮತ್ತು ನನ್ನ ಗೆಸ್ಟ್ಗಳೇ ದೇವರು. ನನಗೆ ಇನ್ಯಾರು ನೆನಪು ಬರೋದೇ ಇಲ್ಲ. ಯಾಕಂದರೆ ಈ ಹಂತಕ್ಕೆ ನಾನು ಇದ್ದೀನಿ ಅಂದರೆ ಅವ್ರ ಕಾರಣದಿಂದನೇ, ಗೆಸ್ಟ್ಗಳ ಕಾರಣದಿಂದನೇ ಇದ್ದಿರೋದು. ಸ್ಟಾರ್ಟಿಂಗ್ ನನಗೆ ಕುಕ್ ಯಾರನ್ನೂ ತೊಗೊಳ್ಲಿಕ್ಕೂ ನನ್ನ ಹತ್ರ ದುಡ್ಡು ಇರಲಿಲ್ಲ. ನಾನೇ ಚಪಾತಿ ಮಾಡ್ತಿದ್ದೆ, ಅದು ಡೊಂಕ್ ಆಗ್ತಿತ್ತು. ಗೆಸ್ಟ್ ನೋಡ್ಕೊಂಡು ಅವರೇ ಚಪಾತಿ ಮಾಡಿ, ಅವರೇ ತಿಂದು, ಅವರೇ ದುಡ್ಡು ಕೊಟ್ಟು ಹೋಗಿದ್ದಾರೆ. ಬೆಡ್ಶೀಟ್ ಬರೀ ಒಂದೇ ಇರುತ್ತೆ ಇವನ ಹತ್ರ ಅಂತ ಅವರೇ ಬ್ಲ್ಯಾಂಕೆಟ್ ತೊಗೊಂಡು ಹೊದ್ದು ಮಲಗಿ ಮತ್ತು ನನಗೆ ದುಡ್ಡು ಕೊಟ್ಟು ಹೋಗಿದ್ದಾರೆ. ಹೋಗಿ ಅವರೇ ಮಾರ್ಕೆಟ್ ಮಾಡಿದ್ದಾರೆ. ಈ ದೇವ್ರ ಮನುಷ್ಯನ ರೂಪದಲ್ಲಿ ಬರ್ತಾನೆ ಅಂತ ಹೇಳ್ತಾರಲ್ಲ, ನಾನು ಇಲ್ಲಿ ಬರುವ ಎಲ್ಲ ಮನುಷ್ಯರನ್ನು ದೇವ್ರಂತಲೇ ಅನ್ಕೋತೀನಿ. ಅದು ನನ್ನ ಭಾಗ್ಯ ಕೂಡ. ಆಮೇಲೆ ಇವರು ಬರ್ಡ್ಸ್ಗೆ ಅಂತ ಅಲ್ಲೇ ವಾಟರ್ ಇಟ್ಟಿದ್ದಾರೆ, ನಾವು ವಿಡಿಯೋದಲ್ಲಿ ಮುಂದೆ ತೋರಿಸ್ತೀನಿ. ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ, ಚಿಕ್ಕದಾಗಿ ಇಷ್ಟಿಷ್ಟೇ ಪಾಂಡ್ ಥರ ಮಾಡಿ ಅದಕ್ಕೆ ಬಳ್ಳಿ ಎಲ್ಲ ಸುತ್ತಿ ಸಖತ್ತಾಗಿದೆ. ಅದೇ ಹೇಳಿದೆ ಅಲ್ವಾ, ಒಂದು ವರ್ಡ್ ಹೇಳಬೇಕಂದ್ರೆ ಅವ್ರು ನಿನ್ನೆ ನಮಗೆ ಒಂದು ಜಾಗ ಕರ್ಕೊಂಡು ಹೋಗಿದ್ರು. ನಾನು ಅದು ಹೇಳಿದ್ದೀನಿ ಸರ್, ಅದಕ್ಕೆ ನೆಕ್ಸ್ಟ್ ಟೈಮ್ ಯಾರಿಗಾರ ತೋರಿಸ್ಬೇಕಿದ್ರೆ ಬ್ರಹ್ಮಾಂಡಕ್ಕೆ ಕರ್ಕೊಂಡು ಹೋಗಿದ್ದೀನಿ ಅಂತ ಹೇಳಿ. ಬೆಳಿಗ್ಗೆ ಒಂದು ತೋರಿಸಿದ್ರು, ಅದು ಒಂಥರ ರಾತ್ರಿ ಕತ್ಲಲ್ಲಿ ಒಂದು ಬ್ಯೂಟಿ ಅಂದರೆ ಬೆಳಗ್ಗೆಯಲ್ಲಿ ಒಂದು ಬ್ಯೂಟಿ ನಾವು ನೋಡಿದ್ದು. ತುಂಬ ಬ್ಯೂಟಿಫುಲ್ ಆಗಿತ್ತು. ನಮಗೆಲ್ಲ ಮಿಸ್ ಮಾಡ್ಕೊಂಡಿದ್ರೆ ಆ ಥರ ಒಂದು ಎಕ್ಸಿಸ್ಟೆನ್ಸ್ ಇದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಆ ಥರ ಚಿಕ್ಕ ಟಾಪಿಕ್, ಬಟ್ ಎಷ್ಟು ಆಳವಾಗಿ ಡೆಪ್ತ್ ಇದೆ ನಾಲೆಜ್ ಅಂತ ನಮ್ಗೆ ಗೊತ್ತಾಗಿದ್ದು ಅದನ್ನು ನೋಡಿಬಿಟ್ಟು. ಸೊ ತುಂಬ ಖುಷಿ ಆಯಿತು ನಮಗೆ. ಪ್ರತಿಯೊಂದು ಅಂದರೆ ಥ್ಯಾಂಕ್ಸಿಗೆ ಇನ್ನೊಂದು ಏನಾದರೂ ಈಕ್ವಲ್ ವರ್ಡ್ ಏನಾದರೂ ಇಲ್ಲ ಆ್ಯಕ್ಚುಲಿ, ಅದಕ್ಕಿಂತ ಜಾಸ್ತಿ ಹೇಳೋಕ್ಕೆ ಅಷ್ಟು ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಪ್ರತಿ ವರ್ಷವೂ ಒಂದೊಂದು ಸಲ ಇಲ್ಲಿ ಜಾಗ ಬಂದೇ ಬರ್ತೀವಿ. ನಾವು ಎಲ್ಲೆಲ್ಲೋ ಹೋಗ್ತಾ ಇರ್ತೀವಿ, ಔಟ್ ಆಫ್ ಸ್ಟೇಟ್ಸ್ ಹೋಗ್ತಾ ಇರ್ತೀವಿ, ಬೇರೆ ಡಿಸ್ಟ್ರಿಕ್ಸಲ್ಲಿ ಹುಡುಕ್ತಿದ್ವಿ. ಅದೇನೋ ಹೇಳ್ತಾರಲ್ಲ, ಕೂಸು ಕಂಕ್ಳಲ್ಲಿ ಕಟ್ಕೊಂಡು ಊರು ತುಂಬ ಎಲ್ಲ ಹುಡುಕ್ತೀವಿ, ಹಾಗೆ ಅದಷ್ಟು ಬ್ಯೂಟಿಫುಲ್ ಆಗಿರೋ ನಮ್ಮ ಡಿಸ್ಟ್ರಿಕ್ನ ಇಟ್ಕೊಂಡು ನಾವೆಲ್ಲೆಲ್ಲೋ ಸುತ್ತಾ ಇದ್ದೀವಿ. ತುಂಬ ಇಷ್ಟ ಆಯಿತು ಸರ್, ಥ್ಯಾಂಕ್ ಯು. ಖಂಡಿತ.
ಇಲ್ಲಿ ಉಳ್ಕೊಳ್ಳಿಲ್ವಂತೆ ಎಲ್ಲ ಹೋಮ್ ಅಲ್ಲಿ ಜೇಡಾದಲ್ಲಿ ಉಳಿದ್ರು. ಇಲ್ಲಿ ನನ್ನ ಹನಿಪಾರ್ಕಿ ಬಂದು ಅವ್ರು ಹೇಳಿದ್ರು ಶಿರಾ ಮಾಡ್ಕೊಟ್ಟಿದ್ರಂತಲ್ಲ ನಿಮ್ಮ ಮಮ್ಮಿ ಮದರ್ ಮಾಡ್ಕೊಟ್ಟಿದ್ರು. ಗೊತ್ತಾ ನೆನಸು ನನಗೆ ಈಗಲೂ ಇದಾಗುತ್ತೆ ನಿಜವಾಗ್ಲೂ. ಅವರು ಅವ್ರ ಮನೆಯವರು, ಆಮೇಲೆ ಅಮ್ಮಗ ವರ್ಷ ಎಲ್ಲ ಇತ್ತು. ಆಮೇಲೆ ಸರಿ ಅಮ್ಮ ನಾನು ಹಿಂಗೆ ಹೋಗ್ತಿಲ್ಲ ಅಂದ್ರೆ ಅಲ್ಲಿ ಒಂದ್ ಕಡೆ ಬ್ಯಾಕ್ ವಾಟರ್ ಹತ್ರ ಅವ್ರಿಗೆ ಸುಮ್ಮನೆ ಒಂದು ಸಣ್ಣ ಪಾರ್ಟಿ ಇಟ್ಕೊಂಡಿದ್ವಿ. ಸುರೇಶ್ ಅಂತ ಒಂದು ದೋಸ್ತ್ ಇದ್ದಾರೆ, ಒಂದು ಫ್ರೆಶ್ ಮೀನೆಲ್ಲ ಇಟ್ಕೊಂಡು ಫ್ರೈ ಎಲ್ಲ ಮಾಡಿ ಎಲ್ಲ ಮಾಡ್ಕೊಡ್ತಾರೆ. ಅಮ್ಮ ಶಿರಾ ಮಾಡ್ಕೊಟ್ಟಿದ್ರು, ತಗೊಂಡೋಗಿದ್ರೆ ತಿಂತ ಕೊಟ್ಟಿದ್ವಿ. ಆಮೇಲೆ 11 ಗಂಟೆ ಆಯ್ತು ರಾತ್ರಿ. ಗಾಡಿ ಸ್ಟಾರ್ಟ್ ಮಾಡ್ತಿದ್ರು, ಓಡ್ ಬಂದಿರ್ತೀನಿ ಫಸ್ಟ್ ಮಾಡಿದ್ರು ಸರ್ ಅಂದ್ರೆ ಅವ್ರು ಬರ್ತಾ ಇದ್ರು. ನಮಗೆ ಇಳಿದು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನೀವು ಇಷ್ಟೊತ್ತಿಗೆ ಹಳ್ಳಿಲಿ ಮಲಗಿರ್ತೀರಾ, ನಿದ್ರೆ ಮಾಡಿರ್ತೀರಾ, ಅಮ್ಮ ಅಂತೂ ಮಲಗಿರ್ತಾರೆ. ಹೋಗಿ ಅಮ್ಮನ ಎಬ್ಸಿ ಹೇಳು, ನೆಕ್ಸ್ಟ್ ಬಂದಾಗ ಮತ್ತೆ ನನಗೆ ಶಿರಾ ಬೇಕು, ನನ್ಗೆ ಭಾಳ ಇಷ್ಟ ಆಗಿದೆ ಅಂತ ಹೇಳೋದು. ಸೇಮ್ 11 ಗಂಟೆ ಮನೆ ಬರುತ್ತೆ, ಅಮ್ಮ ಮಲಗಿದ್ರು, ಅಮ್ಮ ಎಬ್ಸಿ ಹೇಳಿದ್ದೆ ಐದು ಬೇಕಂತ ಶಿರಾ ನೆಕ್ಸ್ಟ್ ಬಂದಾಗ. ಅವ್ರದ್ದು ಶೂಟಿಂಗ್ ಇತ್ತಲ್ಲ ಅದು ಇದಿತ್ತಲ್ಲ ವೈಲ್ಡ್ ಕರ್ನಾಟಕ, ಅದ್ರಲ್ಲಿ ಇದು ಸಾರಿ ವೈಲ್ಡ್ ಕರ್ನಾಟಕ, ಇದು ಗಂಧದ ಗುಡಿ. 11 ದಿವಸ ಇದ್ರು ಜೋಯ್ಡಾದಲ್ಲಿ ಇದ್ರು. ಇಲ್ಲೇ ಹೋಗಿದ್ರು. ಅಮ್ಮ ವರ್ಷ ನನ್ನ ಆತ್ಮೀಯ, ಅವರು ಟಚ್ ಮಾಡ್ಕೊಟ್ಟಿದ್ರು. ಒಂದ್ ವೇಳೆ ಪುನೀತ್ ಜೋಡಕ್ಕೆ 2 ಸಾರಿ ಬರ್ತಿದ್ರು. ಸೀರಿಯಸ್ಲಿ ಬಹಳ ಇಷ್ಟ ಆಗಿತ್ತು. ಮತ್ತೆ ಅವ್ರಿಗೆ ಒಂದು ಖುಷಿ ಏನಾಗಿತ್ತು ಅಂದ್ರೆ ಹಳ್ಳಿಯಲ್ಲಿ ಅವ್ರಿಗೆ ಪ್ರೈವೇಸಿ ಇತ್ತು. ಈಗ ಅವ್ರಿಗೆ ಇಲ್ಲ ಅಷ್ಟು ಜನ ಪರಿಚಯ ಮಾಡೋದಿಲ್ಲ, ಅದು ಬಹಳ ಇಷ್ಟ ಆಗಿತ್ತು ಅವ್ರಿಗೆ. ಆದ್ರೂ ಕೊನೆ ಸುದ್ದಿಯಾಗಿ ಎಲ್ಲಾ ಕಡೆಯಿಂದ ಬಂದ್ರು ಜನ. ಬಹಳ ಸಿಂಪಲ್, ಒಂದು ಅದ್ರ ಮೇಲೆ ಕೂತು ಕೊಟ್ಟದ್ದು. ನಾನು ಈ ಟೀ ಶರ್ಟ್ ಕೊಟ್ಟೆ, ನೋಗಿ ತಕ್ಷಣ ಎಲ್ಲರ ಮುಂದೆ ತೆಗೆದು ಹಾಕೊಂಡ್ರು ಬಹಳ ಕಷ್ಟ ಅಂತ ಹೇಳ್ಕೊಂಡು ಈಗಲೂ ಒಂಥರ ನೆನೆಸ್ಕೊಂಡು ಜಿಮ್ ಮಾಡ್ತಾರೆ. ಕಂಪ್ಲೀಟ್ ಫಿಲಮ್ ಕ್ರೂ ಎಲ್ಲ ಇಲ್ಲ, ಅವ್ರದ್ದು ಮನೆಯವರು, ಅದು ಒಂದಷ್ಟು ಶೂಟಿಂಗ್ ಟೀಮ್. ನಾವು ಊಟ ಮಾಡೋ ಆ ದಿವಸ ನಾವು ಅಷ್ಟೇ ಇದ್ವಿ. ನಿಮಗೂ ಶಾಪಿಂಗ್ ಅದು ಭಾಳ ಸಾಕು. ಮತ್ತೆ ಅವ್ರು ಹೇಳಿದ್ರು ಇದು ರೆಕಗ್ನೈಸ್ ಆಗಿದೆಯಲ್ಲ ಗೌರ್ಮೆಂಟ್ ಯಾವ್ದಾದ್ರು ಡೆವಲಪ್ಮೆಂಟ್ ಆಗ್ತಾ ಇದೆ. ಡೆವಲಪ್ಮೆಂಟ್ ಹೆಚ್ಚಾಗಲ್ಲ ಸರ್. ಡೆವಲಪ್ಮೆಂಟ್ ಜಾಸ್ತಿ ಆಗ್ಬಿಟ್ರೆ ಇಲ್ಲಿ ಕಾಡು ಹೋಗ್ಬಿಡುತ್ತೆ. ಇಷ್ಟೇ ಇದೇ ತರ. ಯಾಕಂದ್ರೆ 93% ಫಾರೆಸ್ಟ್ ಇದೆ, ಬರೀ ಒಂದು 7% ಜನ ಇರೋದು. ಹಾಗಾಗಿ ಯಾವಾಗಲೂ ಹಿಂಗೆ ಇರುತ್ತೆ. ಹಿಂಗಿದ್ರೆ ಬಟ್ ಇಲ್ಲಿ ನಿಲ್ಲೋರಿಗೆ ಈಗ ಬೇಸಿಕ್ ಅಮ್ಯುನಿಟೀಸ್ ಎಲ್ಲ ಏನು ತೊಂದರೆ ಆಗ್ತಿಲ್ಲ, ಸೆಟ್ ಆಗಿ ಹೋಗಿರ್ತಾರೆ. 53 ಜಾತಿ ಗಡ್ಡೆಗಳು ಬಂದಿತ್ತು. ಇಲ್ಲಿ ಯಾವುದು ಮೇಜರ್ ಕ್ರಾಪ್ ಸರ್? ಇಲ್ಲಿ ಭತ್ತ ಈಗ ಸ್ವಲ್ಪ ಉಲ್ಲಾಸಕಾರ ಜೊತೆ ಅವ್ರು ಒಂದು ಮಾತು ಹೇಳಿದ್ರು, ಕಾಡನ್ನ ಕಾಡ್ತಾರೆ ಬಿಟ್ಬಿಟ್ರೆ ಸಾಕು, ಅಂದ್ರೆ ಅದನ್ನ ಅದ್ರ ಪಾಡಿ ಬಿಟ್ಬಿಡಿ, ಅದಕ್ಕೆ ಬೆಳ್ಕೊಳ್ಳೋದು ಎಲ್ಲದೂ ಗೊತ್ತಿದೆ, ನಾವು ಬೇಕಾಗಿಲ್ಲ ಅಂತ. Every night, are we paradise seems so far away.